ऑल इंडिया सेंट्रल काउंसिल ऑफ ट्रेड यूनियंस ने बेल्लारी के माइनिंग वर्कर्स की बहाली का मुतालबा करते हुए प्रेस स्टेटमेंट जारी किया है कि संदूरू से बेल्लारी तक मार्च किया जाएगा। इस मार्च का मकसद कुछ डिमांड्स हैं, जैसे 2011 में मुलाजमत से हाथ धोने वाले माइनिंग वर्कर्स को 5 लाख रुपए मुआवजा दिया जाए, माइनिंग वर्कर्स को मकान के अलावा आबपाशी की सहूलत के साथ 5 एकड़ ज़मीन दी जाए, क्लास ए और क्लास बी माइंस में जहां काम दोबारा शुरू हो गया है इन मज़दूरों को मुलाजमत दी जाए, रिटायर्ड वर्कर्स को 5,000 रुपये माहाना पेंशन, कम्युनिटी सहूलियात जैसे आंगनवाड़ी, कम्युनिटी हॉल, लाइब्रेरी, लेबर सेंटर और प्राइमरी हेल्थ सेंटर्स का क़याम किया जाए, मुफ्त तिब्बी खिदमात बच्चों के लिए मुफ्त तालीम और आला तालीम के लिए माली मदद शामिल हैं। ನನ್ನ ಹೆಸರು ರಾಜ ಅಂತ ಹೇಳಿಬಿಟ್ಟು ನಮ್ಮೂರು ಬೊಮ್ಮಘಟ್ಟ. ನಾನು ಸುಮಾರು ವರ್ಷ ಅಂದರೆ 2003ರಿಂದ 2011ರವರೆಗೆ ನಾನು ಆ ಮೈನಿಂಗಲ್ಲಿ ಡೆಕ್ಕನ್ ಸಿಂಡಿಕೇಟ್ ಪ್ರೈವೇಟ್ ಲಿಮಿಟೆಡಲ್ಲಿ ಕೆಲಸ ಮಾಡಿದೆ. ಆ ಕೆಲಸ ಮಾಡಬೇಕಾದ್ರೆ ತುಂಬ ಕಷ್ಟ ಇತ್ತು ನನಗೆ, ಯಾಕಂದರೆ ಅದು ಹೇಳ್ತಿರೋದಷ್ಟು ಕಷ್ಟ. ಯಾಕಂದರೆ ನಮಗೆ ಕೊಡ್ತಾ ಇದ್ದಿದ್ದು ಓನ್ಲಿ ಬರೀ 1200 ರೂಪಾಯಿ ಕೊಡ್ತಾಯಿದ್ರು ಒಂದು ತಿಂಗಳಿಗೆ. ಅಂದರೆ ಅದರಲ್ಲಿ ಕಷ್ಟ ಎಷ್ಟಿತ್ತು ಅಂದರೆ ಹಗಲು ರಾತ್ರಿ ಅಂದರೆ 24 ತಾಸು ಡ್ಯೂಟಿಯನ್ನು ನಾವು ಮಾಡಬೇಕಾಗಿತ್ತು. ಆ ಡ್ಯೂಟಿಯನ್ನು ಮಾಡಬೇಕಾದಾಗ ತುಂಬ ಸಾಕಷ್ಟು ಧೂಳು, ಬಿಸಿಲು, ಮಳೆ, ಚಳಿ, ಗಾಳಿ ಸಾಕಷ್ಟು ಇರ್ತಿತ್ತು. ಅದು ಯಾವ ರಕ್ಷಣೆಗೋಸ್ಕರ ನಮಗೇನು ಕೂಡ ವಸ್ತುಗಳನ್ನು ಕೊಡ್ತಿರಲಿಲ್ಲ. ಸರಿಯಾಗಿರ್ತಕ್ಕಂಥ ಊಟ ವ್ಯವಸ್ಥೆ ಇರಲಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ. ಏನಾದರೂ ಕೇಳಿದರೆ ನೀವು ಹೀಗೆ ಮಾಡಬೇಕು, ಇಲ್ಲಾಂದ್ರೆ ಕಿತ್ಕೊಂಡು ಹೋಗಬೇಕು, ನಿಮ್ಮಲ್ಲಿ ನಮ್ಮಲ್ಲಿ ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ಬಿಡಿ ಅಂತಂದು ಹೇಳ್ಬಿಟ್ಟು ಈ ರೀತಿಯಾಗಿ ಕೆಲಸವನ್ನು ಮಾಡಿಸ್ಕೊಳ್ತಾಯಿದ್ರು. ಸಂಬಳ ಕೇಳಿದರೆ ಇಲ್ಲ ನೀನು ಹೋಗ್ಬಿಡು ಬೇರೆಯವ್ರು ಕರ್ಕೊಂತ ಅಂತ ಹೇಳ್ಬಿಟ್ಟು ನಿಷ್ಠುರವಾಗಿಯೇ ಅವರು ಹೇಳ್ತಾಯಿದ್ರು. ಆಮೇಲೆ ಯಾವುದೇ ಹೆಲ್ಮೆಟ್ ಕೊಡ್ತಿರಲಿಲ್ಲ, ಮಾಸ್ಕ್ ಕೊಡ್ತಿರಲಿಲ್ಲ, ಆಮೇಲೆ ಬೂಟುಗಳನ್ನು ಕೂಡ ಕೊಡ್ತಿರಲಿಲ್ಲ. ತುಂಬ ನೋವಿನ ಸಂಗತಿಯನ್ನು ನಾವು ಅನುಭವಿಸಿದ್ವಿ. ಸುಮಾರು 2003ರಿಂದ 2011ರವರೆಗೂ ನಾವು ಮಾಡಿದ್ವಿ. ಇದಕ್ಕಿದ್ದಂಗೆ 2011ರಲ್ಲಿ ನಮ್ಮನ್ನ ಆ ಒಂದು ಕಂಪ್ನಿಯಿಂದ ಎಲ್ಲರನ್ನೂ ಕಿತ್ತಾಕ್ಬಿಟ್ರು, ಕಂಪ್ನಿ ನಿಂತೋಗ್ಬಿಡ್ತು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜೀವನ ಭಾಳ ತೊಳಲಾಟದಲ್ಲಿ ಇದೆ, ಹೋರಾಟ ಮಾಡ್ತಾಯಿದ್ದೀವಿ. ಅಲ್ಲಿಂದ ಸುಮಾರು 2022ರವರೆಗೂ ಹೋರಾಟ ಮಾಡ್ತಾಯಿದ್ದೀವಿ. ನಮಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಆಗಲಿ, ನಮಗೆ ಯಾವುದೇ ಪ್ರತಿಫಲ ಆಗಲಿ, ಯಾವುದೇ ಒಂದು ಅಪೇಕ್ಷೆ ಬಯಸಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ, ಮನೆ ವ್ಯವಸ್ಥೆ ಆಗಲಿ, ಅಥವಾ ಒಂದು ಉದ್ಯೋಗದ ವ್ಯವಸ್ಥೆ ಆಗಲಿ, ಮಕ್ಕಳಿಗೆ ಆಗಲಿ, ಅಥವಾ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ತಂದೆ ತಾಯಿಗೆ ಆಗಲಿ, ಯಾವುದೇ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಒಂದು ಸಹಕಾರವನ್ನು ಆ ಕಂಪ್ನಿಯವರು ಮಾಡಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಬ್ರಿಟಿಷರು ಯಾವ ರೀತಿಯಾಗಿ ನಮ್ಮನ್ನು ಆಳಿದ್ರೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ನಮ್ಮನ್ನು ದೌರ್ಜನ್ಯವಾಗಿ ಅಲ್ಲಿ ಕಾರ್ಮಿಕರನ್ನು ಬಳಸ್ಕೊಂಡ್ರು. ಅದನ್ನು ಯಾಕಂದ್ರೆ ನಾನು ಓದಿದ್ದೀನಿ, ಇಲ್ಲಿ ಓದಿ ಈಗ MA B.Ed ಮಾಡಿದ್ದೀನಿ. ಆ ಕಷ್ಟ ಏನು ಅನ್ನೋದು ಭಾಳ ನೋವನ್ನು ಅನುಭವಿಸಿದ್ದೀನಿ. ರಾತ್ರಿ ಹಗಲು ಅಂತಲೇ ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಧೂಳು ಬರ್ತಾಯಿತ್ತು, ಆಮೇಲೆ ಸಾಕಷ್ಟು ಬಿಸಿಲು. ಅಷ್ಟೇ ಅಲ್ಲದೆ ನಮ್ಗೆ ಯಾವುದೇ ರಕ್ಷಣೆ ಇಲ್ಲಲ್ಲ, ಅದು ತುಂಬ ನೋವಾಗ್ತಾಯಿತ್ತು. ಏನಪ್ಪ ನಮ್ಮನ್ನು ಎಲ್ಲೋ ಬೇರೆ ರಾಜ್ಯದವ್ರು ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮಣ್ಣನ್ನು, ನಮ್ಮ ನೀರನ್ನು, ಗಾಳಿಯನ್ನು ತಾವೇ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನ ಒಂದು ಶೋಷಣೀಯ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನ ನೋಡ್ತಾ ಇದ್ರಲ್ಲ, ನಮಗೆ ತುಂಬ ನೋವಾಗ್ತಾಯಿದೆ. ಯಾಕಂದ್ರೆ ನಾನು ಡಿಗ್ರಿ ಮಾಡಬೇಕಾದಾಗ ನನ್ನ ನಾಲೆಡ್ಜ್ ಇತ್ತು, ಆದರೂ ಕೂಡ ಅವರಿಗೆ ಎತ್ತಿ ಮಾತನಾಡೋಷ್ಟು ಶಕ್ತಿ ನಮಗೆ ಇರಲಿಲ್ಲ. ಆ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಅವ್ರು ಮಾಡ್ತಾಯಿದ್ರು. ಯಾವ ಕಾರ್ಮಿಕರಿಗೂ ಕೂಡ ಒಂದು ಒಳ್ಳೆಯದು ಆಗಿಲ್ಲ. ಹಾಗಾಗಿ ಈ ಹೋರಾಟ ಮುಂದೆ ಒಂದು ಒಳ್ಳೆಯ ಫಲ ಕೊಡಬೇಕು ಅಂತಂದು ಹೇಳ್ಬಿಟ್ಟು ನಾವು ಅಪೇಕ್ಷೆಯನ್ನು ಪಡ್ತಾಯಿದ್ದೀವಿ. ನಮ್ಮ ಹೆಸರು ಲಕ್ಷ್ಮೀ ಮೇಡಮ್ನವರೇ. ನಾವು DMSನಾಗ ಕೆಲಸ ಮಾಡ್ತಿದ್ವಿ. ಇವಾಗ ಕಡಿಮೆ ಆಗೈತೆ, ನಮಗೆ ದುಡಿಮಿಲ್ಲ ಏನಿಲ್ಲ, ಅದು ನಿಂತ್ಬಿಟ್ಟೈತೆ DMS ಕೆಲಸ. ನಾವು ಕೂಲಿ ಹೋದರೆ 100-200 ಕೊಡ್ತಾರೆ, ಅದು ನಮಗೇನು ಆಗಂಗಿಲ್ಲ ಕೆಲಸ. ಹುಡುಗರಿಗೆ ಆರಾಮಿರಕ್ಕಿಲ್ಲ, ಇದು ಉಳಿದಾಗ ಅಡುವಾಗ ಇದನ್ನು ಹುಟ್ಟಿದಾಗ ನಮಗೆ ದುಡಿಮಿಲ್ಲ ಏನಿಲ್ಲ. ನಮಗೆ ಸಹಾಯ ಏನನ್ನಾಗಲಿ ಸಹಾಯ ಮಾಡೋರು ನಮಗೆ. ನಾವು ಇಷ್ಟರಾಗ ಇದ್ದೀವಿ. ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತೀವಿ. ಒಂದು 30 ವರ್ಷದಿಂದ ದುಡಿತೀವಿ ಅದ್ರಾಗ. ಅದು ಮೈನಸ್ ನಿಂತೋಗ್ಬಿಟ್ಟೈತೆ, ನಮಗೇನು ದುಡಿಮಿಲ್ಲ. ಬರೀ 200 ರೂಪಾಯಿ ಕೊಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಹೋಗಿ ಸಾಯಂಕಾಲ 5 ಗಂಟೆಗೆ ಬಂದರೆ ಮೇಡಮ್ನ. ಅದಕ್ಕೆ ನಮ್ಮ ಹುಡುಗರಿಗೆ ನಮಗೆ ಭಾಳ ಕಷ್ಟ ಆಗ್ತದೆ. ನಮ್ಗೆ ಅರ್ಥಾಗಲಿಕ್ಕೆ ಏನನ್ನ ಕೆಲಸನಾಗಲಿ ಏನನ್ನಾಗಲಿ ನಮ್ಗೆ ಹುಡುಕಿ ಕೊಡ್ಬೇಕು. ಆದಷ್ಟು ಬೇಗನೆ ಈ ಗಣಿ ಕಾರ್ಮಿಕರ ಒಂದು ನಿವೇಶನ ಮತ್ತು ನಿವೇಶನ ರಹಿತ ಮತ್ತೆ ಇನ್ನು ಅವರ ಜೀವನೋಪಾಯಕ್ಕಾಗಿ ಹಳ್ಳಿಗಳಲ್ಲಿ, ಗಣಿ ಬಾಧಿತ ಹಳ್ಳಿಗಳಲ್ಲಿ ಏನು ಬೇಕಾಗುತ್ತೋ ಅದನ್ನ ಒಂದು ಸಮಗ್ರ ವರದಿ ತಯಾರು ಮಾಡಿ ಕೊಡಬೇಕಂತ ಹೇಳಿದ್ರು. ಆದರೆ ಇವತ್ತಿನವರೆಗೂ ಕೂಡ ನಮ್ದು ಯಾವುದೇ ಸಭೆ ಕರೆದಿಲ್ಲ. DC ಅವರು ನಮ್ಮನ್ನ ಗಣಿ ಕಾರ್ಮಿಕರಂತ ಇನ್ನೂ ಗುರುತಿಸಿಲ್ಲ.
ನಮ್ಮ ಉದ್ದೇಶ, ಈ ಪಾದಯಾತ್ರೆ ಉದ್ದೇಶ ಒಂದೇ, ಬಳ್ಳಾರಿ ಜಿಲ್ಲೆಯಲ್ಲಿ ಗಣಿ ಕಾರ್ಮಿಕರು ಅಂತ ನೋಟಿಫೈ ಆಗಬೇಕು, ಅವರಿಗೆ ಒಂದು ಐಡಿ ಕಾರ್ಡ್ ಬೇಕು. ನಮಗೆ ಬಳ್ಳಾರಿಯಲ್ಲಿ ಗಣಿಗಳಿಂದ ಎಷ್ಟು ನಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅದು ಹೇಳಕ್ಕಾಗಲ್ಲ. ತಾವೆಲ್ಲ ನೋಡಿರ್ತೀವಿ ಟಿವಿಯಲ್ಲಿ ಇಷ್ಟು ದಿವಸ. From the 11th to 13th October, next week there is a Padayatra from Sanduru to Bellary. The main demand that is being put forth, and this is being done by the Bellary mine workers, is that the Bellary mine workers who were thrown out of employment in 2011 when the mines were closed should be rehabilitated, should be compensated. See, in 2011 when the mines were closed, the 25,000 workers who have been working for 30 years, 40 years, suddenly overnight they lost their job. No compensation was paid to them by the government, no compensation was paid to by the company. All of them lost their job. You can imagine if 25,000 workers lost their jobs, that means 1 lakh people on the street, because their entire family is dependent on them. All of them were thrown to the street overnight in this manner. No steps were taken for their rehabilitation. Since this was illegal mining that was taking place, the government has put a lot of fines on the mining companies, and a lot of fine has been collected. Till now almost around 20,000 crores has been collected from the mining companies. This amount should actually be used, one for the rehabilitation and restoration of the environment, the other is for the rehabilitation and restoration of the lives of the workers who lost their job. We have to understand that whatever happened, all the profit that was made, all the wealth that was created, happened only because of the workers. If the workers didn't work, the money would not have been made, the wealth would not have been created. So now 20,000 crores has been collected, but nothing is being allotted to the welfare of the workers, to the rehabilitation of the workers. The money that has been built by them, they are not getting anything on. So therefore, for the last ever since they were thrown out, workers organized, came together, they demanded that they be rehabilitated, that they be given re-employment, because a lot of the companies have also started mining again, but nothing was done. We have approached several authorities. The KMERC, which is responsible for the implementation of these plans and for maintaining the amounts that is collected as fines, has in fact written to the Deputy Commissioner Bellary saying that you make a proposal, you make a special plan for the welfare of the workers. And that is what we are demanding. We demand that out of this 20,000 crores that has come in as fines, a special plan has to be made which looks at the rehabilitation and the welfare of the workers. It looks to ensure that these workers who are in complete poverty, who have been impoverished, who are thrown out of employment, they are provided jobs again, they are provided livelihoods, they are provided housing, their children are provided education, they are provided some medical care. All this has to be done. This is the responsibility of the government. Unfortunately, it has not been done, and that is why the Bellary Zilla Gani Karmikara Sangha, which is affiliated to the AICCTU, is organized a Padayatra from 11th to 13th. From Sanduru to Bellary, thousands of mine workers will be walking 70 kilometers demanding that a special rehabilitation plan must be made for them. That is one. Second thing is that, see, when the mines were closed down, all of them lost their jobs. After that, mines were restarted. But after the mines were restarted, these workers were not taken back. Who was taken back? Some the company started engaging migrant workers, engaging them as contract workers. So the workers who were previously working, who are all from neighboring villages, none of them were given jobs. Actually, this is even in violation of the Industrial Disputes Act. So the other demand that is being put is, wherever mining has been restarted, the workers who were previously removed from employment have to be taken back. I can just imagine if workers were thrown out like that, what is the condition that the workers will be in? What is the condition that their families will be in? Many of them working for absolute pittance now. Many of them are just drowning in debt. So many of the children would not receive an education. So entire family has been devastated, and it is absolutely necessary. The government must immediately step in and ensure the proper rehabilitation and welfare of these workers.